ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹಿಂದೆ ವಿಡಿಯೋ ಮಾಡಿದರೆ ನಾನು ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿಯಲ್ಲಿದ್ದೆ. ಹಾಗಾಗಿ ನಿಮಗೆಲ್ಲ ಬೇಜಾರು ಮಾಡ್ತಾಯಿದ್ದೀನಿ. ತುಂಬ ಗ್ಯಾಪಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಹೋಗ್ತಾ ಇರ್ಬೋದು, ಇವ್ರಿಗೆ ಚಾನಲ್ ಏನಪ್ಪ ಅಪರೂಪಕ್ಕೆ ಒಂದೊಂದು ವೀಡಿಯೋ ಹಾಕ್ತಾರೆ ಅಂತ. ಬಟ್ ನಾನು ಕಂಟಿನ್ಯೂಸ್ ವೀಡಿಯೋ ಮಾಡೋಕ್ಕೆ ಅಂತಲೇ ಟೈಮ್ ಮಾಡ್ಕೋತಾ ಇದ್ದೀನಿ, ಆಗ್ತಾಯಿಲ್ಲ. ಸ್ವಲ್ಪ ಹಿಂದೆನೇ ಮಾಡಿರೋ ವೀಡಿಯೋ, ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಅವತ್ತೇ ಹೇಳಿದಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಅಂತ ಅಂದ್ಕೊಂಡು ತುಂಬ ಸುತ್ತುತ್ತಾ ಇದ್ದೀನಿ. ಹಾಗಾಗಿ ಅಲ್ಲೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮೈಸೂರಲ್ಲೇ ಇರೋಂಥ ಬಾಲಾಜಿ, ಮನ್ನಾರ್ಸ್ ಇಲ್ಲೆಲ್ಲ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಈಗ ಸ್ವಲ್ಪ ಶಾಪಿಂಗ್ ಅರ್ಧ ಮುಗಿಸಿದ್ದೀನಿ, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಪ್ರಭಾ ಟಾಕೀಸ್ ಸರೌಂಡಿಂಗಲ್ಲಿ ಆನಂದ್ ಬ್ರದರ್ಸ್ಗೆಲ್ಲ ಬಂದಿದ್ದೆ. ಬಾಲಾಜಿಲಿ ನನಗೆ ಕೆಲವೊಂದು ಥರ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅದೇ ಥರ ಬೇಕು ಅಂತ ಲೈಟ್ ಕಲರ್ಸಲ್ಲಿ ಫುಲ್ ಸೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇದೇನು ತುಂಬ ಲಾಂಗ್ ವಿಡಿಯೋ ಅಂತೂ ಆಗೋದಿಲ್ಲ, ಶಾರ್ಟ್ ವಿಡಿಯೋ ಆಗಿರುತ್ತೆ. ಬೇಗ ಮುಗಿಸ್ತೀನಿ ಈ ವಿಡಿಯೋನ. ನೋಡಿ ಫ್ರೆಂಡ್, ಯಾರು ಕೊಡಲ್ಲ ಅಂತವ್ರೆ, ಬಿಡ್ತಿಲ್ಲ, ಸುಮ್ಮನೆ ತಗೋತಾಳೆ. ಶಾಪಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡಿಲ್ಲ. ಇದಾದಮೇಲೆ ಮತ್ತೆ ನಾವು ಸ್ಟೈಲ್ ಯೂನಿಯನ್ಗೆ ಬಂದಿದ್ದೀವಿ. ಇಲ್ಲೇನಾದರೂ ನನಗೆ ಲೈಕ್ ಆಗೋ ಥರ ಸಿಗುತ್ತಾ ಅಂತ. ಈಗ ಆಲ್ರೆಡಿ ಡೆನಿಮ್ ತೊಗೊಂಡಿದ್ನಲ್ಲ, ಅದಕ್ಕೆ ಟಾಪ್ಸ್ ನೋಡೋಣ ಅಂದ್ಕೊಂಡು ಬಂದೆ. ಇಲ್ಲೂ ಯಾಕೋ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಹಾಗಾಗಿ ಮತ್ತೆ ವಿಶಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ಸುತ್ತಿಸ್ತವಳೆ ಅಂತ. ಇನ್ನೂ ವಿಶಾಲ್ ಮಾರ್ಟ್ಗೆ ಹೋಗಬೇಕು, ಇನ್ನೂ ಹೋಗಿಲ್ಲ. ನೋಡಿ ಫ್ರೆಂಡ್, ಗೈಸ್, ಇವಾಗ ವಿಶಾಲ್ ಮಾರ್ಟ್ ಹತ್ರ ಬರ್ತಾ ಇದ್ದೀವಿ. ಅಲ್ಲೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಎಷ್ಟು ಬಿಸಿಲು ಅಂತಂದರೆ ಯಪ್ಪ, ಪಾಪ ಅಣ್ಣನ ಜೋಬೆಲ್ಲ ಖಾಲಿ ಮಾಡ್ತಾವಳೆ ಫ್ರೆಂಡ್ ಇವಳು. ಎಷ್ಟು ಅಣ್ಣ ಬಂದೇ ಇಲ್ಲ ಇಲ್ಲಿ 3 ದಿನದಿಂದ. ಬರೀ ಬಟ್ಟೆ ಅಂತಲೇ ತಗೋತಾವಳೆ. ಚಿನ್ನ ತಗೊಳಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ದಿನ ಫ್ರೆಂಡ್ ಚಿನ್ನನೂ ತಗೋತಾಳೆ ಇವಳು. ಅಯ್ಯಯ್ಯೋ, ನಿನ್ನ ಆಶೀರ್ವಾದ ಹಿಂಗೆ ಇರಲಿ ಬಾ. ಹೋಗಿ ಲೈಟ್ ಕಮ್ಮಕ್ಕೆ ಕೂತ್ಬಿಟ್ಟು ಆಮೇಲೆ ನೋಡಿ. ಈ ಮೂರು ವೀಡಿಯೋನೂ ನಿಮಗೆ ಶಾಪಿಂಗ್ ಅನ್ನೋದ್ರಿಂದ ಬೋರ್ ಆಗ್ತಾ ಇರ್ಬೋದು. ಇಲ್ಲಿಗೆ ನನ್ನ ಶಾಪಿಂಗ್ ಮುಗೀತು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ನಾನು ಶಾಪಿಂಗ್ ಮಾಡಿದೆ, ಯಾಕಂದರೆ ನಾವು ಒಂದು ವೆಕೇಷನ್ಗೆ ಹೋಗ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂಗೆ ನಾನು ಬಟ್ಟೆಗಳನ್ನ ತೊಗೋತಾ ಇರೋದು. ಹಾಗಾಗಿ ಅದ್ಭುತಕ್ಕೂ 1-2 ಪೇರು ತೊಗೋಬೇಕಿತ್ತು, ಅದನ್ನು ತೊಗೊಂಡು ನನಗೆ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ನಾನು ಇಲ್ಲಿಗೆ ನನ್ನ ಶಾಪಿಂಗ್ನ ಮುಗಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇವತ್ತು ಮಾಡಿರೋ ಶಾಪಿಂಗ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವುದ್ಯಾವ್ದಲ್ಲಿ ತೊಗೊಂಡೆ, ಏನೇನು ಪ್ರೈಸ್ ಆಯಿತು ಅಂತ ಹೇಳಿಬಿಟ್ಟು. ಸೊ ಇವಾಗ ಮನೆ ಬಂದೆ, ಶಾಪಿಂಗ್ ಎಲ್ಲ ಮುಗಿಸಿ ಮನೆಯಲ್ಲಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅರುಣ್ಣು ಮಟನ್ ಸಾಂಬಾರು ತಿನ್ನಬೇಕು ಅಂತ ಹೇಳಿದ್ರು. ಸೊ ಮಟನ್ ತೊಗೊಂಡು ಬಂದಿದ್ದರು, ಅದಕ್ಕೆ ಮಟನ್ ಸಾಂಬಾರು ಮಾಡಿಬಿಟ್ಟು ಮುಗಿಸಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಮತ್ತೆ ಹೊರಡಬೇಕು. ಎಲ್ಲಿಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮು ನಾನು ಮಟನ್ ಸಾಂಬಾರನ್ನ ಮಾಡ್ತಾ ಇರೋದು ನನ್ನ ವ್ಲಾಗಲ್ಲಿ. ಇದುವರೆಗೂ ನಾನು ನಿಮಗೆ ತೋರಿಸಿಲ್ಲ ರೆಸಿಪಿ. ಇವತ್ತು ನಾನು ನಿಮಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಅರ್ಧ kg ಮಟನ್ನ ತೊಗೊಂಡಿದ್ದೀನಿ. ಅರ್ಧ kg ಮಟನ್ಗೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ಇವಾಗ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಚರ್ಬಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪನೇ ಸಾಕು ಆಯಿಲು. ಇಲ್ಲ ಕಡಿಮೆ ಇತ್ತು ಚರ್ಬಿ ಅಂತ ಹೇಳಿದ್ರೆ ಆಯಿಲು ನೋಡ್ಕೊಂಡು ಹಾಕೊಳ್ಳಿ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಆಯಿಲ್ನ ಎಷ್ಟು ಹಾಕೋಬೇಕು ಅಂತ ಹೇಳ್ಬಿಟ್ಟು. ಹಾಕ್ಕೊಂಡು ಆಮೇಲೆ ನಾನು ತೊಳೆದಿಟ್ಟಿರೋಂಥ ಮಟನ್ನ ಹಾಕಿ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಉಪ್ಪನ್ನ ಹಾಕಿ ನಾನು ಚೆನ್ನಾಗಿ ಅದು ನೀರು ಸುಂಡೋ ತನಕ ಅದನ್ನ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗ್ತಾ ಇರಬೇಕು, ಅದು ತಳ ಹಿಡಿತಾ ಇರುತ್ತೆ, ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ.
ಮತ್ತು ಇಲ್ಲಿ ನಾನು ಇನ್ನೊಂದು ಹೇಳಬೇಕು, ಮಟನ್ನ ನಾವು ಕುಕ್ಕರಲ್ಲಿ ಒಂದು 3 ವಿಷಲ್ ನಾವು ಕೂಗಿಸ್ಕೊತೀವಿ. ಬಟ್ ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೊದಲೆಲ್ಲ ಕುಕ್ಕರೆಲ್ಲ ಬರೋಕ್ಕಿಂತ ಮುಂಚೆ ಎಲ್ಲರೂ ಪಾತ್ರೆಯಲ್ಲೇ ಮಾಡ್ತಿದ್ರು. ಆ ಟೇಸ್ಟೇ ಡಿಫ್ರೆನ್ಸು, ಬಟ್ ಈ ಟೇಸ್ಟೇ ಡಿಫ್ರೆನ್ಸ್ ಬರುತ್ತೆ. ಸೊ ನಾವು ಪ್ರೆಷರ್ ಕುಕ್ಕರಲ್ಲಿ ಮಾಡೋಕ್ಕಿಂತ ನಾರ್ಮಲ್ ಪಾತ್ರೆಯಲ್ಲಿ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನಿಲ್ಲಿ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಮೈಸೂರು ಕಡೆ ಎಲ್ಲ ಹೀಗೆ ಮಾಡ್ತಾರೆ. ಫಸ್ಟ್ ಇವಾಗ ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. 2 ಮೀಡಿಯಮ್ ಸೈಜ್ದು ಈರುಳ್ಳಿ, ಅದನ್ನ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅಂದರೆ 1, 2 ಅಥವಾ 3 ಲವಂಗ, 2ರಿಂದ 3 ಇಂಚಷ್ಟು ಚಕ್ಕೆ, ಒಂದು ಟೊಮಾಟೊ, ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಡಿ, ಬೆಳ್ಳುಳ್ಳಿ ಒಂದು ಅರ್ಧದಷ್ಟು ಹಾಕ್ಕೊಂಡ್ರೆ ಸಾಕು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚು ಅಥವಾ 1 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಷ್ಟೂ ನಾನು ರ್ಯಾಂಡಮಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿ ಇರೋ ಥರ ನಾನು ಗ್ರೈಂಡ್ ಮಾಡಿಕೊಂಡು ಇವಾಗ ನಾನು ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟು ಮಸಾಲೆನ. ಇಷ್ಟು ಆ್ಯಡ್ ಮಾಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀವು ಸಾಲ್ಟ್ನ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಷಲ್ನ ಕೂಗಿಸ್ಕೋಬೇಕು. ನಾನಂತೂ 3 ವಿಷಲ್ ಕೂಗಿಸ್ಕೋತೀನಿ, ಯಾಕಂದರೆ ಮಟನ್ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅಲ್ವಾ, ಅದಕ್ಕೆ. ಮಮ್ಮಿ ಏನೋ ಮಾಡ್ತೈತೆ, ವಿಡಿಯೋ ಮಾಡ್ಕೊಡು. ಏನಪ್ಪ ಮಮ್ಮಿಗೆ ವಿಡಿಯೋ ಮಾಡ್ಕೊಡ್ತಾವನಿ. ಹಾಂ, ಅಮ್ಮ ಕಸ ಗುಡಿಸ್ತಾವಳೆ, ಅದನ್ನ ವಿಡಿಯೋ ಮಾಡ್ತಾವನಿ. ನೆಕ್ಸ್ಟು ಅದು 3 ವಿಷಲ್ ಕೂಗಿದ್ಮೇಲೆ ಮತ್ತೆ ಬೇರೆ ಕಾಯಿ ಎಲ್ಲ ಹಾಕ್ಕೊಂಡು ಮಸಾಲೆನ ನಾನು ರೆಡಿ ಮಾಡ್ಕೋಬೇಕು. ಇಲ್ಲಿ ಒಂದು ಅರ್ಧ ಪಾಲಷ್ಟು ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಅರ್ಧ ಪಾಲಷ್ಟು ಕಾಯಿ ತೊಗೊಂಡು ಅದಕ್ಕೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಟನ್ ಸಾಂಬಾರು ಪೌಡರು, ಅದನ್ನು ಒಂದು 2ರಿಂದ 3 ಸ್ಪೂನು. ಅದು ಖಾರ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಂಡು ನಿಮಗೆ ಹೇಗೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಖಾರದ ಪುಡಿನ ಹಾಕ್ಕೋಬೋದು. ಇದನ್ನು ನಾನು ಮತ್ತೆ ಗ್ರೈಂಡ್ ಮಾಡ್ಕೋತೀನಿ. ಇವಾಗ ನೋಡ್ತಾ ಇರ್ಬೋದು 3 ವಿಷಲ್ ಕೂಗ್ಸಿದ ಮೇಲೆ ಮಟನ್ ಈ ಥರ ಬೆಂದಿದೆ. ಸಾಕು, ಇಷ್ಟೇ. ತುಂಬ ಮಟನ್ ಬೆಂದ್ಬಿಟ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು. ಸ್ವಲ್ಪ ಹಾಗೆ ಬಾಯಿಗೆ ಸಿಗಬೇಕಲ್ವ, ಹಾಗಾಗಿ 3 ವಿಷಲ್ ಸಾಕಾಗುತ್ತೆ. ಇದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಂದರೆ ಸಾಂಬಾರು ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಗಟ್ಟಿನೇ ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೋಬೋದು. ಮಟನ್ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನೀವು 1 ವಿಷಲ್ ನಾವು ಮತ್ತೆ ಕೂಗಿಸ್ಕೋತೀವಿ ಅಂದರೂ ಕೂಗಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇ ಸುಮ್ಮನೆ ಪಾತ್ರೆಯಲ್ಲೇ ಬೇಯೋಕ್ಕೆ, ಮಸಾಲೆ ಬೇಯೋಕ್ಕೆ ಬಿಟ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಇದಾದಮೇಲೆ ಸ್ವಲ್ಪ ಪುದೀನ ಹಾಕಿ 1-2 ಕುದಿ ಬೇಯಿಸ್ತು ಅಂತ ಹೇಳಿದ್ರೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ನಾವು ಆಲ್ಮೋಸ್ಟ್ ನಮ್ಮ ಮೈಸೂರು ಕಡೆ ಅಂತೂ ಇದೇ ಥರನೇ ಮಾಡೋದು. ನಾವು ಫಸ್ಟು ಮಸಾಲೆ ಹಾಕಿ 3 ವಿಷಲ್ ಕೂಗ್ಸಿದ್ನಲ್ಲ, ಅದನ್ನು ನಾವು ಅರಿಶಿನ ಈರುಳ್ಳಿ ಅಂತ ಅಂತೀವಿ. ಅದನ್ನು ಕೆಲವರು ಸೂಪ್ ಥರನೂ ಕುಡಿತಾರೆ, ನಮ್ಮಲ್ಲೂ ಕುಡಿತಾರೆ. ಬಟ್ ನಾವು ಅದನ್ನು ಕುಡಿದ್ಬಿಟ್ರೆ ಇದು ಸಾಂಬಾರು ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಕುಡ್ದಿಲ್ಲ. ಈಗ ಸೂಪರಾಗಿರೋ ಮಟನ್ ಸಾಂಬಾರು ರೆಡಿಯಾಗಿದೆ. ನೀವು ಇದನ್ನು ರೈಸ್ ಜೊತೆಲಾದರೂ ತಿನ್ಬೋದು, ಇಲ್ಲ ಚಪಾತಿ, ಮುದ್ದೆಗಂತೂ ಸಖತ್ತಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಅರುಣ್ ಅಂತೂ ಸಾಂಬಾರು ಹಾಕ್ಸ್ಕೊಂಡು ಫಸ್ಟು ಕುಡ್ಕೊಬಿಡ್ತಾರೆ, ಸಾಂಬಾರು 1-2 ಪೀಸು, ಆಮೇಲೆ ಊಟ ಮಾಡೋದು ಅವರು. ಫಸ್ಟಿಗೆ ರೈಸ್ ಹಾಕ್ಕೊಂಡು ಆಗಲಿ ಇಲ್ಲ ಮುದ್ದೆ ಜೊತೆಗಾಗಲಿ ತಿನ್ನೋದಿಲ್ಲ ಅವರು. ಫಸ್ಟು ಸಾಂಬಾರು ಕುಡಿದ್ಬಿಟ್ಟು ಅವ್ರಿಗೆ ಯಾವುದೇ ಜ್ವರ ಇದ್ದರೂ ಹೋಗ್ಬಿಡುತ್ತೆ ಸಾಂಬಾರು ಕುಡಿತು ಅಂತ ಹೇಳಿದ್ರೆ. ಅದ್ರ ಜೊತೆಗೆ ಸ್ವಲ್ಪ ಆನಿಯನ್ನು ಮತ್ತು ಸೌತೆಕಾಯಿ, 1 ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.